ಇತಿಹಾಸವನ್ನ ಮರುಕಳಿಸುವ ಸಮಯ ಬಂದಾಗಿದೆ. ರಾಯಲ್ಸ್ 2ನೇ ಬಾರಿಗೆ ಕಪ್ ಎತ್ತುತ್ತಾರಾ? ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತನ್ನ ಸೋಲಿನ ಸೇಡನ್ನ ಮತ್ತೆ ತೀರಿಸಿಕೊಳ್ಳುತ್ತಾ? ಸತತವಾಗಿ 4 ಬಾರಿ ಫೈನಲ್ಸ್ಗೆ ಲಗ್ಗೆ ಇಟ್ಟ ಡೆಲ್ಲಿ. ಬನ್ನಿ ಸ್ನೇಹಿತರೆ, 2026ರ ಫೈನಲ್ ವಿನ್ನರ್ ಯಾರಾಗುತ್ತಾರೆ, ಹಾಗೆ ಅಂಕಿಅಂಶಗಳು ಏನು ಹೇಳುತ್ತವೆ ಎಂದು ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ನ ಮ್ಯಾಚ್ ಕ್ವಾಲಿಫೈಯರ್ನ ಮೊದಲ ಮ್ಯಾಚ್ ಆಗಿತ್ತು. ಕ್ವಾಲಿಫೈಯರ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಗುಜರಾತ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ ಅಂತರದಿಂದ ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ರಾಯಲ್ ಚಾಲೆಂಜರ್ಸ್ ಮುಂದಿನ ಟಾರ್ಗೆಟ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹೋಗ್ತಾ ಇದೆ. ಆದರೆ ನೇರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ಗೆ ಹೋದ ಮೊದಲ ತಂಡವಾಗಿದೆ. ರಾಯಲ್ಸ್ ಅನ್ನ ಬೀಟ್ ಮಾಡುತ್ತಾ ಡೆಲ್ಲಿ? ಹೌದು ಸ್ನೇಹಿತರೆ, ಇಂಥ ಪ್ರಶ್ನೆಗಳು ಸದ್ಯ ಕಾಮನ್ ಆಗಿ ಮೂಡ್ತಾ ಇದ್ದಾವೆ. ಅಂಕಿಅಂಶಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವರ್ಸಸ್ ಡೆಲ್ಲಿಯ ಮುಖಾಮುಖಿ. 2026ರಲ್ಲಿ 2 ಬಾರಿ ಮುಖಾಮುಖಿಯಾದಂಥ ತಂಡ ತಲಾ ಒಂದೊಂದನ್ನು ಜಯ ಗಳಿಸಿ ಈಕ್ವಲ್ ಆಗಿದ್ದಾವೆ. ಆದರೆ ಇತಿಹಾಸ ಬೇರೆವೇ ಹೇಳುತ್ತದೆ. ಒಟ್ಟು 9 ಪಂದ್ಯಗಳಲ್ಲಿ ಮುಖಾಮುಖಿಯಾದಂಥ ಡೆಲ್ಲಿ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 9 ಪಂದ್ಯಗಳಲ್ಲಿ 6 ಬಾರಿ ಡೆಲ್ಲಿ ತಂಡ ಜಯ ಗಳಿಸಿ 1 ಕೈ ಮೇಲೇನೇ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೇವಲ 3 ಪಂದ್ಯಗಳನ್ನು ಮಾತ್ರ ಗೆದ್ದಿದೆ. ಆದರೆ ಫೈನಲ್ಸ್ನಲ್ಲಿ ಪ್ರೆಷರನ್ನು ನಿಭಾಯಿಸುವವರೇ ಫೈನಲ್ನ ಕಪ್ ಎತ್ತುವವರಾಗಿರುತ್ತಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಪ್ ಎತ್ತಲು ಪ್ರಮುಖವಾದ ಆಟಗಾರರು ಸಿಡಿಯಲೇಬೇಕು. ಕ್ಯಾಪ್ಟನ್ ಸ್ಮೃತಿ ಮಂದಾನ ತಮ್ಮ ರನ್ ಗಳಿಕೆಯಲ್ಲಿ ಹಿಂದೆ ಬೀಳುವಂತಿಲ್ಲ. ಸ್ಮೃತಿ ಮಂದಾನ ಸ್ಫೋಟಕ ಬ್ಯಾಟಿಂಗ್ನಿಂದ ಡೆಲ್ಲಿ ತಂಡವನ್ನು ಕಪ್ನಿಂದಲೇ ಹಿಂದಕ್ಕೆ ದೂಡಬಹುದು. ಇದರ ಜೊತೆಗೆ ಸೌತ್ ಆಫ್ರಿಕನ್ ಆಲ್ರೌಂಡರ್ ನಡೆನಾ ಡಿ ಕ್ಲಾರ್ಕ್ ಇವರ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. 4 ಬಾಲ್ಗೆ 18 ರನ್ನನ್ನು ಸಿಡಿಸಿದ್ರು ಮುಂಬೈ ವಿರುದ್ಧ. ಹಾಗೆ ಅಂಥದ್ದೇ ಒಂದು ಇನ್ನಿಂಗ್ಸ್ ಬಂದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕತೆ ಮುಗಿಯಿತು. ಇದರ ಜೊತೆಗೆ ಮಿಡಲ್ ಓವರ್ನಲ್ಲಿ ಬೌಲಿಂಗ್, ಅದು ಕೂಡ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಅವರಿಂದ ಪ್ರಮುಖ ವಿಕೆಟ್ಗಳನ್ನು ಎತ್ತುತ್ತಾ ಹೋದರೆ ಮುಗಿತು ಡೆಲ್ಲಿ ಕ್ಯಾಪಿಟಲ್ಸ್ನ ಕತೆ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿಯೂ ಕೂಡ ಮೋಸ್ಟ್ ಡೇಂಜರಸ್ ಪ್ಲೇಯರ್ ಇದ್ದಾರೆ, ಯಾರು ಕೂಡ ಮರೆಯುವಂತಿಲ್ಲ. ಡೆಲ್ಲಿ ತನ್ನ ಓಪನಿಂಗ್ ಪೇರ್ನಲ್ಲೇ ಕೂಡ ಬೆಂಕಿ ಥರದ ಪ್ಲೇಯರನ್ನು ಇಟ್ಕೊಂಡಿದೆ. ಅದರಲ್ಲೂ ಶಫಾಲಿ ವರ್ಮಾ ಪ್ರಮುಖವಾಗಿ. ಇವರ ವಿಕೆಟನ್ನು ಲಾರೆನ್ ಬೆಲ್ ಅವರು ಮೊದಲ ಓವರ್ನಿಂದಲೇ ಉರುಳಿಸಲು ಟ್ರೈ ಮಾಡಬೇಕು. ಇದರ ಜೊತೆಗೆ ಇನ್ನು ಜೆಮಿಮಾ ರೋಡ್ರಿಕ್ಸ್ ಬಗ್ಗೆ ಅಂತೂ ನೀವು ಕೇಳಲೇಬೇಕು. ಇವರು ನಾಕ್ಔಟ್ ಮ್ಯಾಚ್ಗಳಲ್ಲಿ 1 ಕೈಯನ್ನು ಹೆಜ್ಜೆನೇ ಇಡ್ತಾರೆ. ಹಾಗೆ ಇದರ ಜೊತೆಗೆ ಇವರದ್ದು ಪ್ರಮುಖ ನಾಕ್ಔಟ್ನಲ್ಲೇ ಮ್ಯಾಚ್ ಮೂಡಿ ಬರುತ್ತವೆ. ಇನ್ನು ಮರಿಜಾನಾ ಕಾಫ್ ಇವರ ಬೌಲಿಂಗನ್ನು ಬಗ್ಗೆ ನೀವು ಕೇಳಲೇಬೇಕು. ಮರಿಜಾನಾ ಕಾಫ್ ಮಾಡುವಂಥ ಬೌಲಿಂಗ್ಗೆ ಯಾವಂಥದ್ದೇ ಬ್ಯಾಟ್ಸ್ಮನ್ ಆದರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಆ ಥರದ ಬೌಲಿಂಗ್ ಇದೆ. ಒಂದು ಸರ್ವೆಯ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲುವ ತಂಡ ಫೇವರೇಟ್ ಆಗಿದೆ. 60% ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲುವ ರೇಟನ್ನು ಹೊಂದಿದೆ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 40% ರೇಟನ್ನು ಹೊಂದಿದೆ. ನಿಮಗೆ ಅನಿಸುತ್ತೆ 2026ರ ಚಾಂಪಿಯನ್ ಯಾರಾಗ್ತಾರೆ? ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿಯೂ ಕೂಡ ತಿಳಿಸಿ.